ಆಮೇಲೆ ಒಂದು ದಿವಸ ಏನಾಯಿತು, ನಮ್ಮ ತಾಯಿಯವ್ರ ತಂಗಿ ಹೆರಿಗೆಗೆ ಬಂದಿದ್ದರು ನಮ್ಮ ಮನೆಗೆ. ನಮ್ಮ ಅಮ್ಮನೇ, ನಾನು ಹೇಳಿದೆ ಅಲ್ವಾ, ನಮ್ಮ ತಾಯಿ ಬಂದು ಅವ್ರ ಅಮ್ಮನ ಮನೆ ಕಡೆನೂ ಅವ್ರ ಅಕ್ಕ ತಂಗಿರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು, ಈ ಕಡೆ ಗಂಡನ ಮನೆ ಕಡೆನೂ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋರು. ಅವರು ಹೆರಿಗೆಗೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ರು. ಅವರು ಕಾಲಲ್ಲಿ ಒಂದು ಗೆಜ್ಜೆ ಹಾಕ್ಕೊಂಡಿದ್ರು, ಅದು ತುಂಬ ಚೆನ್ನಾಗಿತ್ತು. ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನೀನೇ ಹಾಕ್ಕೊಳ್ಳಿ ಅಂತ ತೆಗೆದು ಹಾಕಿದ್ರು. ನಾನು ಹಾಕ್ಕೊಂಡಿದ್ದೆ, ಒಂದಷ್ಟು ದಿನ ಹಾಕ್ಕೊಂಡಿದ್ದೆ, ಒಂದು 10 ದಿನ. ಆಮೇಲೆ ಒಂದು ದಿವಸ ಎಲ್ಲರೂ ಸೇರಿಕೊಂಡು ಪಿಕ್ಚರ್ಗೆ ಹೋಗಿದ್ವಿ. ಹೋದರೆ ಅಲ್ಲೆಲ್ಲೋ ಥಿಯೇಟ್ರಲ್ಲಿ ಒಂದು ಕಳ್ಕೊಂಬಿಟ್ಟಿದ್ದೀನಿ, ಗೊತ್ತಿಲ್ಲ ನನಗೆ. ಒಂದು ಕಾಲಲ್ಲಿ ಗೆಜ್ಜೆ ಇದೆ, ಒಂದು ಕಾಲಲ್ಲಿ ಗೆಜ್ಜೆ ಇಲ್ಲ. ಮನೆಗೆ ಬಂದುಬಿಟ್ಟಿದ್ದೀನಿ. ನನಗೆ ತುಂಬ ಭಯ, ಬೇರೆಯವ್ರದ್ದಲ್ವಾ, ಅಮ್ಮ ಏನು ಹೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಂದ್ಬಿಟ್ಟು ಚಿಕ್ಕ ಹುಡುಗಿನೇ ನಾನೇನು ಮಾಡಿದೆ, ಒಂದೊಂದನ್ನ ಬಿಚ್ಚಿ ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟೆ. 2 ದಿವಸ ಕಾಲಲ್ಲಿ ಗೆಜ್ಜೆ ಇಲ್ಲ. ನಮ್ಮಮ್ಮ ಹಿಂಗೆ ನೋಡಿದ್ರು. ನಮ್ಮಮ್ಮ ಯಾವ ತಪ್ಪು ಮಾಡಿದ್ರು ಹಿಂಗೆ ಕಣ್ಣಲ್ಲೇ ನೋಡ್ತಾರೆ, ಕಂಡಿಡ್ಬಿಡ್ತಾರೆ. ಆ ಥರ, ಏನಮ್ಮ ನಿನ್ನ ಕಾಲಲ್ಲಿ ಗೆಜ್ಜೆ ಕಾಣಿಸ್ಲಿಲ್ಲ ಅಂತಂದರು. ಇಲ್ಲಮ್ಮ ಇಟ್ಟಿದ್ದೀನಿ, ತೆಗೆದಿಟ್ಬಿಟ್ಟಿದ್ದೀನಿ ಅಂತಂದು. ಎಲ್ಲಿ ಇಟ್ಟಿದ್ದೀಯ? ಪೆಟ್ಟಿಗೆಯಲ್ಲಿ ಹಾಕಿದ್ದೀನಿ. ಆಮೇಲೆ ತೆಕ್ಕೊಡು ಚಿಕ್ಕಮ್ಮಂಗೆ ಅಂತ. ನಾನು ಪೆಟ್ಟಿಗೆಯಲ್ಲಿ ಹುಡುಕ್ತೀನಿ, ಒಂದು ಗೆಜ್ಜೆ ಇದೆ, ಒಂದು ಗೆಜ್ಜೆ ಇಲ್ಲ ಅಂತೀನಿ. ನಾನು ಇದರಲ್ಲೇ ಹಾಕಿದೆ, ಒಂದು ಗೆಜ್ಜೆ ಇಲ್ಲ ಅಂತ. ನಮ್ಮ ಅಮ್ಮಂಗೆ ತುಂಬ ಕೋಪ ಬಂದುಬಿಡ್ತು. ನಮ್ಮಮ್ಮ ಗೊತ್ತಾಗ್ಬಿಟ್ಟಿದೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು, ನೋಡು ನೀನು ಸುಳ್ಳು ಹೇಳ್ತೀಯ, ಈ ಥರ ಸುಳ್ಳು ಹೇಳ, ಮಗು ನನ್ನ ಹೊಟ್ಟೆಲಿ ಉಟ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ಟು. ನನಗೆ ತುಂಬ ಬೇಜಾರಾಗ್ಬಿಡ್ತು. ನೋಡಿ, ಆವತ್ತಿಂದ ಇವತ್ತವರೆಗೂ ನಮ್ಮ ಯಜಮಾನ್ರ ಹತ್ರ ಕೂಡ ನಾನು ಒಂದು ಸುಳ್ಳು ಹೇಳಲ್ಲ. ಆ ಥರ ನನಗೆ ಒಂದು ಇನ್ಸಿಡೆಂಟು ನನಗೆ ಆ ಥರ ಇದಾಗ್ಬಿಟ್ಟಿದೆ, ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿದೆ. ನಾವು 6 ಜನ ಮಕ್ಳಿಗೂ ಅಷ್ಟೇ ಸುಳ್ಳು ಹೇಳೋದು ಕಲಿಸಿಲ್ಲ. ಒಬ್ಬರ ಮೇಲೆ ಒಬ್ಬರು ಸಾಮಾನಿಗೆ ನಾವು ಆಸೆ ಪಡಲ್ಲ. ಇವ್ರ ಹತ್ರ ಜಾಸ್ತಿ ಇದೆ, ನಮ್ಮ ಹತ್ರ ಬೇಕು, ಅವ್ರು ಅದಕ್ಕೂ ತೊಗೊಂಡಿದ್ದಾರೆ, ನಮ್ಮ ಹತ್ರ ಇಲ್ಲ, ಈ ಥರ ನಾವು ಯಾವತ್ತೂ ಚಿಂತೆ ಮಾಡಿರಲಿಲ್ಲ. ಇದೆಲ್ಲ ಈ ಥರ ತಾಯಿ ತಂದೆ ಪಡೆಯೋಕ್ಕೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು ನೋಡಿ.